ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಕನ್ನಡದ ವಿಶೇಷ ಕಾರ್ಯಕ್ರಮ. ನಾನು ನವಿತಾ ಜೈನ್. ಕೆರಾಡಿ ಅನ್ನುವಂತಹ ಪುಟ್ಟ ಗ್ರಾಮದಲ್ಲಿ ಹುಟ್ಟಿದಂತಹ ಒಂದು ನಕ್ಷತ್ರ. ಆ ನಕ್ಷತ್ರ ಇದೀಗ ಕನ್ನಡ ನೆಲದ ಮಣ್ಣಿನ ನಂಬಿಕೆ, ಸಂಪ್ರದಾಯ, ಆಚರಣೆಯನ್ನ ಜಗತ್ತಿನೆಲ್ಲೆಡೆ ಪಸರಿಸಿ ದೃಶ್ಯ ಕಾವ್ಯವನ್ನ ಬೆಳಗ್ತಾ ಇರುವಂತಹ ನಕ್ಷತ್ರವಾಗಿದೆ. ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂತಹ ವಿಷಯ ಅಂತ ಹೇಳಿದ್ರೆ, ಈ ಒಂದು ಜಗತ್ತಿನೆಲ್ಲೆಡೆ ಪಸರಿಸುವಂತಹ ನಕ್ಷತ್ರದ ಮಧ್ಯಭಾಗದಲ್ಲಿ ಯಾವ ರೀತಿಯಾಗಿ ಅಡೆತಡೆಗಳು ಉಂಟಾಯಿತು, ಆ ಅಡೆತಡೆಗಳೆಲ್ಲವನ್ನ ಕೂಡ ನಿವಾರಿಸಿಕೊಂಡು ನಕ್ಷತ್ರ ಜನರಿಗೆ ಬೆಳಕು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಅದು ಮತ್ಯಾವುದೂ ಅಲ್ಲ, ಪ್ರಮುಖವಾಗಿ ಕಾಂತಾರ ಚಾಪ್ಟರ್ 1 ಹೇಗೆ ಇದೀಗ ನಿಮ್ಮ ಮುಂದೆ ಮೂಡಿ ಬರ್ತಾ ಇದೆ ಅನ್ನೋದು ದೃಶ್ಯ ಕಾವ್ಯದ ವೈಭವವನ್ನ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಒಂದು ಇಡೀ ವಿಶ್ವದ ಎಲ್ಲೆಡೆ ವಿಶ್ವಸಂಸ್ಥೆಯ ಕನ್ನಡದ ಪತಾಕೆಯನ್ನ ಹಾರಿಸಿ ಆಸ್ಕರ್ನತ್ತ ಗುರಿ ನೆಟ್ಟಿರುವಂತಹ ಈ ಒಂದು ನಿರ್ದೇಶಕರು ನಮ್ಮ ನಡುವೆ ಇದ್ದಾರೆ. ಇವರು ನಟರು, ನಿರ್ದೇಶಕರು, ಜೊತೆಗೆ ಇಡೀ ವಿಶ್ವಕ್ಕೆ ಇದೀಗ ತಾನು ಯಾವ ರೀತಿಯಾಗಿ ಕನ್ನಡದ ನೆಲದ ಮಣ್ಣನ್ನ ತೋರಿಸೋದಕ್ಕೆ, ಅಲ್ಲಿನ ಸಂಪ್ರದಾಯ ತೋರಿಸೋದಕ್ಕೆ ಹೊರಟಿದ್ದೀನಿ ಅಂತ ಹೇಳಿ ತನ್ನ ಟ್ರೇಲರ್ ಮೂಲಕ ತೋರಿಸ್ಕೊಟ್ಟಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ನಮ್ಮ ಮೆಚ್ಚಿನ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ. ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಬೇರೆ ಬೇರೆ ಸಿನಿಮಾಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪಾತ್ರಗಳ ಮೂಲಕ ಇದೀಗ ನಟಿಯಿಂದ ರಾಣಿಯಾಗಿ, ಅದರಲ್ಲೂ ನ್ಯಾಷನಲ್ ಕ್ರಶ್ ಆಗುವ ಕಡೆಗೆ ಹೊರಟಿರುವಂತಹ ನಮ್ಮೆಲ್ಲರ ಮುದ್ದು ಮುಖದ ಚೆಲುವೆ ರುಕ್ಮಿಣಿ ವಸಂತ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಮೊದಲನೇದಾಗಿ ರಿಷಬ್ ಶೆಟ್ಟಿ ಅವರೀಗ ತಾಯಿಯ ಗರ್ಭದಲ್ಲಿ 9 ತಿಂಗಳು ಮಗು ಇರುತ್ತೆ. ಹೊರ ಬರುವಂತಹ ಸಂದರ್ಭ ಕೆಲವು ದಿನಗಳಲ್ಲಿ ಖುಷಿನೂ ಇದೆ, ನೋವು ಇರುತ್ತೆ, ಟೆನ್ಷನ್ ಇರುತ್ತೆ. 3 ವರ್ಷಗಳ ಈ ಪಯಣದಲ್ಲಿ ಈಗ ಯಾವ ಅನುಭವ ಆಗ್ತಾ ಇದೆ? ಅದೇ ನಮ್ಮ ಮಗು 3 ವರ್ಷದಿಂದ ಇದ್ರದ್ದು ಹೆಂಗೆ ಡೆಲಿವರಿ, ಹೆಂಗೆ ಬಾಣಂತನ ಏನು, ಇದೆಲ್ಲ ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಿ ನಾವು. ಹಂಗೆ ಅಂತ ಹೇಳ್ತಾರಲ್ಲ, ಬಸಿರು ಬ್ಯಾನೆ ಅಂತ ಅನ್ಕೊಂಡು ಹಂಗಿದೆ. ಐ ಥಿಂಕ್ ಜನರ ಮುಂದೆ ಬಂದ್ಬಿಟ್ವಿ. ಏನು ಅಂದ್ರೆ ನಮ್ಮ ಕೈಯಲ್ಲಿ ಏನಿಲ್ಲ, ಇನ್ನು ನಮ್ಮ ಕೈಯಲ್ಲಿ ಏನೇನು ಮಾಡಕ್ ಸಾಧ್ಯತೆ ಇದೆ ಎಲ್ಲ ಕೆಲಸಗಳನ್ನು ಮಾಡಿ ಆ ಸಿನಿಮಾನ ಅಪ್ಲೋಡ್ ಮಾಡಿ ಮೇ ಬಿ ಇವತ್ತು ಸಾಯಂಕಾಲ ಅಥವಾ ನಾಳೆಯಿಂದ ಶುರು ಆಗುತ್ತೆ, ಜನರಿಗೆ ಬಿಟ್ಟಿದ್ದೀವಿ. ಅಂದರೆ ಅದೊಂದು ಅದ್ಭುತ ಜರ್ನಿ. ಆಸ್ ಅ ರೈಟರ್, ನನಗೆ ಆಸ್ ಅ ಡೈರೆಕ್ಟರ್ ಆಗ್ಬೋದು, ಆ್ಯಕ್ಟರ್ ಆಗ್ಬೋದು, ಅಥವಾ ಒಟ್ಟಾರೆ ಒಬ್ಬ ಸಿನಿಮಾದವನಾಗಿ ಏನು ಬೇಕಾದ್ರೂ ಆಗಲಿ, ನನಗೇನು ಪರ್ಟಿಕ್ಯುಲರ್ ಹಿಂಗೆ ಇರಬೇಕಂತ ಏನಿರಲಿಲ್ಲ, ಸಿನಿಮಾದಲ್ಲಿ ಇರಬೇಕನ್ನೋದು ಇಷ್ಟ ಇದ್ದಿದ್ದು. ಬಟ್ ಪ್ರತಿದಿನವೂ ಪ್ರತಿ ಹಂತವೂ ಕಲಿಯೋಕ್ಕೊಂದು ಅದ್ಭುತ ಅವಕಾಶ. ಈ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟಲ್ಲಿ ಎಲ್ಲ ಭಾಷೆಯಲ್ಲೂ ಒಟ್ಟಿಗೆ ತಯಾರು ಮಾಡುವಂಥ ಸಿನಿಮಾಗಳ ಸರದಿಯಲ್ಲಿ ಮೊದಲನೇ ಚಿತ್ರ ಆ ಲೆಕ್ಕಕ್ಕೆ ನನಗಿದು ಫಸ್ಟ್ ಫಿಲ್ಮ್ ಥರದ ಎಕ್ಸ್ಪೀರಿಯೆನ್ಸ್. ಸೊ ನೋಡೋಣ, ಹೋರಾಟ ಜನರನ್ನ ಎಂಟರ್ಟೈನ್ ಮಾಡಬೇಕನ್ನೋದು, ಜೊತೆಗೆ ಒಂದಷ್ಟು ನಮ್ಮ ವಿಚಾರಗಳನ್ನು ಸಿನಿಮಾದ ಮುಖಾಂತರ ಹೇಳಬೇಕು ಅನ್ನೋಂಥದ್ದು, ಜನರಿಗೆ ತಲುಪುತ್ತೆ ಅನ್ನುವಂಥ ನಂಬಿಕೆ. ನೋಡೋಣ, ಆ ನಂಬಿಕೆ ನಾವೆಷ್ಟು ಉಳಿಸ್ಕೊಂಡಿದ್ದೀವಿ ಅನ್ನೋದಕ್ಕೆ ಗೊತ್ತಿಲ್ಲ, ಜನರು ಹೇಳಬೇಕು. ಟ್ರೇಲರ್ ಮೂಲಕ ಈಗಾಗಲೇ ನಂಬಿಕೆಯನ್ನು ಉಳಿಸ್ಕೊಂಡಿದ್ದೀರಿ ಅಂತ ಅವರು ಹೇಳಿದ್ದಾರೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಜನ ಅಪ್ಕೊಂಡಿದ್ದಾರೆ, ವ್ಯೂಸ್ಗಳು ಕೂಡ ಅದಕ್ಕೆ ಸಾಕ್ಷಿ ಆಗಿದೆ ಅಂತ ಹೇಳಿ. ಕಾಂತಾರ ಫಸ್ಟ್ ಬಂದಂತಹ ಸಂದರ್ಭದಲ್ಲಿ, ಕಾಂತಾರದ ಅಧ್ಯಾಯ ಆರಂಭದಂತಹ ಸಂದರ್ಭ, ಜೊತೆಗೆ ಈಗ ಕಾಂತಾರ ಚಾಪ್ಟರ್ 1 ರಿಲೀಸ್ ಆಗುವಂತಹ ಸಂದರ್ಭದಲ್ಲಿ ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ನನ್ಗೇನು ಡಿಫ್ರೆನ್ಸ್ ಅಂದ್ರೆ ಕೆಲವು ಡಿಫ್ರೆನ್ಸ್ಗಳೇ ಹೋಗ್ಬಿಟ್ಟಿದೆ. ಅಂದ್ರೆ 5 ವರ್ಷದಿಂದ ಇದೇ ಕಾಂತಾರದ ವರ್ಲ್ಡ್ ಒಳಗಡೆ ಇದ್ದೀನಿ ನಾನು. ಆಗ ಇಷ್ಟೇ ಒತ್ತಡ, ಇಷ್ಟೇ ರೀತಿಯಾದ ಪ್ರತಿ ಫಿಲ್ಮ್ ಅಲ್ಲಿ ಸೇಮ್ ಇರುತ್ತೆ. ಆಕ್ಚುಲಿ ಈ ರಿಲೀಸ್ ಟೈಮ್ ಅಲ್ಲಿ ನೀವು ನಮ್ಗೆ ನೋಡ್ಬೇಕು, ಮರಿ ಹಾಕಿರೋ ಬೆಕ್ತರ ಆಡ್ತಾ ಇರ್ತೀವಿ ನಾವು, ಒಂಥರ ಆಡ್ತಿರುತ್ತೆ ಒಂಥರ. ಸೊ ನಿದ್ದೆ ಇರಲ್ಲ, ಎಲ್ಲ ಪ್ರತಿ ಫಿಲ್ಮ್ ಅಲ್ಲೂ, ಎಲ್ಲ ಫಿಲ್ಮ್ ಮೇಕರ್ಗಳಿಗೂ ಹಂಗೆ ಕಥೆ ಅದು ಇಡೀ ಎಲ್ಲ. ಬಟ್ ಆಗ ಒಂದ್ ರೀತಿಯಲ್ಲಿ ನೀವು ಜನರಿಗೆ ಫಸ್ಟ್ ತೋರಿಸುವಾಗ ಜನರಿಗೆ ಗೊತ್ತಿರ್ಲಿಲ್ಲ ಈ ರೀತಿಯಾದಂತಹ ಒಂದು ಸಿನಿಮಾ ಅಂತ ಹೇಳಿ. ಬಟ್ ಈಗ ನಿಮ್ಮ ಮೇಲೆ ತುಂಬಾ ನಿರೀಕ್ಷೆನೆ ಇಟ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇವು ಥಾಟೇ ಹೋಗಲ್ಲ, ಇವಾಗ ಯೋಚನೆ ಮಾಡಕ್ ಮೈಂಡ್ ಸ್ಪೇಸ್ ಸಿಗಲ್ಲ. ಈ ಮೊದ್ಲು ಏನಾಗ್ತಿತ್ತು, ನಾವು ಒಂದು ಕನ್ನಡ ಒಂದು ರೆಡಿ ಮಾಡ್ತಾ ಇದ್ವಿ, ಅದರದ್ದು ನೀಟಾಗಿ ಹೋಗಿ ಅಪ್ಲೋಡ್ ಮಾಡ್ತಾ ಇದ್ವಿ, ನಮ್ಗೆ ವಾಪಸ್ ಒಂದು QC ಮಾಡೋದಕ್ಕೆ ಒಂದು ಸ್ಪೇಸ್ ಕೊಡ್ತಾ ಇದ್ರು, ಅಲ್ಲಿ ನೋಡ್ತಾ ಇದ್ವಿ. ಅಲ್ಲೂ ಟೈಮ್ ಇರ್ತಾ ಇತ್ತು ನಮಗೆ, ಏನಾದ್ರು ಸಣ್ಣ ಪುಟ್ಟ ಕರೆಕ್ಷನ್ಸ್, ಓಕೆ ಏನೋ ಎನಿಥಿಂಗ್ ಟೆಕ್ನಿಕಲ್ ಗ್ಲಿಚ್ ಏನೋ ಬಂತು ಅಂತಂದ್ರೆ ಅದು ರಿಪೇರಿ ಮಾಡೋಕ್ಕೂ ಟೈಮ್ ಇರ್ತಿತ್ತು ಅಲ್ಲಿ. ಬಟ್ ನಮ್ಗೆ ಅವಾಗ ಸ್ಪೇಸ್ ಕೊಡ್ತಿರ್ಲಿಲ್ಲ ಅಷ್ಟು, ಅಂದರೆ ಆ ಟೈಮ್ ಇರ್ತಿತ್ತು, ಕಾಡಿ ಬೇಡಿ ಕೈ ಕಾಲು ಏನೋ ಮಾಡ್ಕೊಂಡು ಬಂದು ಅದನ್ನು ಮಾಡ್ತಿದ್ವಿ. ಬಟ್ ಇವತ್ತು ಹಂಗಲ್ಲ, ಇನ್ನು ಒಂದಾದ್ಮೇಲೆ ಅದು ಹೋಯ್ತು, ಅದು ಹೋದ್ರೆ ಹಿಂದೆ ಬೇರೆ ಪ್ರಿಯಾರಿಟಿ ಯಾವುದೆಲ್ಲ ಹೋಗಬೇಕು, ಎಷ್ಟು ಲ್ಯಾಂಗ್ವೇಜ್ಗಳು ಹೋಗಬೇಕು, ಎಷ್ಟೆಷ್ಟು ವರ್ಷನ್ಸ್ ಹೋಗಬೇಕು. ಇವಾಗಂತೂ ನಿಮಗೆ ಒಂದು 10 ವರ್ಷನ್ಸ್ ಇದೆ, ಬರೀ ಯಾವುದು ಕ್ಯೂಬ್, ಸ್ಕ್ರಾಬಲ್ ಈ ಥರದ್ದು ಅಷ್ಟೇನೇ ಅಲ್ಲ, ಏನೇನೋ ಥಿಯೇಟರ್ಗಳಿದೆ, ಐಮ್ಯಾಕ್ಸು ಅದು ಇದು ಅಂತ ಅಂದ್ಕೊಂಡು ತುಂಬ ವರ್ಷನ್ಸ್ಗಳಿರುತ್ತೆ. ಅದನ್ನೆಲ್ಲ ಮಾಡಿ ತೆಗೆದು ಸಿನಿಮಾ ರಿಲೀಸ್ ಆಗೋಷ್ಟರಲ್ಲಿ ಜನ ಬಂದು ನೋಡ್ಬೇಕು ದಮಾರ. ಸೊ ನಮ್ಗೆ ಅದು ನೋಡಕ್ಕೂ ಆಗ್ತಿರಲ್ಲ, ಏನಾಯ್ತು ಅಂತ ಗೊತ್ತಾಗಿರಲ್ಲ ನಮಗೆ. ಎಲ್ಲ ಇವು ನಮ್ಮ ಟೀಮಲ್ಲಿ ಯಾರನ್ನ ಬೇಕಾದ್ರೆ ಕೇಳಿ, ಸ್ಪೆಷಲಿ ಟೆಕ್ನಿಕಲ್ ಟೀಮ್, ನನ್ನ DOP ಎಲ್ಲ
ಎಲ್ಲ ಮೋಸ್ಟ್ಲಿ ಕೊಲಾಪ್ಸ್ ಆಗಿ ಬಿದ್ದೋಗಿರ್ತಾರೆ ಅಲ್ಲಿಗೆ. ಅವರೆಲ್ಲ ಆದರೆ ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಐ ಥಿಂಕ್ ಅದೇ ತುಂಬ ಪ್ಲಸ್ ಅವ್ರ ಸ್ಪೆಷಲ್ ಅಂತ ಅನ್ಸುತ್ತೆ ನನಗೆ. ಅಂದರೆ ಅಷ್ಟು ದೊಡ್ಡ ಟೀಮು, ಅಷ್ಟು ಅದ್ಭುತವಾದ ಟೀಮ್. ನನ್ನ DOP ಅಂತೂ ಅವನು ದೇಶದಲ್ಲೇ ಒಬ್ಬ. ಎಲ್ಲಿ ಹುಡುಕಿದ್ರಿ ಫಸ್ಟ್ಗೆ? ಅವನು ನಂದು ಒಂದು ಒಳ್ಳೆ ಮಜಾ ಜರ್ನಿ ಅದು. ಲೂಸಿಯಲ್ಲಿ ನಾನು ಕಾನ್ಸ್ಟೇಬಲ್ ಕ್ಯಾರೆಕ್ಟರ್, ಸಣ್ಣ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಅಲ್ಲಿ ಅವನು ಒನ್ ಆಫ್ ದ AD. ಅಲ್ಲಿ ನಾನು ಪೊಲೀಸ್ ಕಾನ್ಸ್ಟೇಬಲ್ ಕ್ಯಾರೆಕ್ಟರ್ ಮಾಡಿದ್ದೆ ಅದರಲ್ಲಿ. ಅಲ್ಲಿಂದ ಇಡೀ ಟೀಮ್ ಹುಡುಗರೆಲ್ಲ ಪರಿಚಯ. ಅವನು ನಮ್ಮ ಹಾಸ್ಟೆಲ್ ಹುಡುಗರು, ಡೈರೆಕ್ಟ್ರು ನಿತಿನ್, ಪ್ರಜ್ವಲ್ ಅಂತ ಒಬ್ಬ ಹುಡುಗ. ಸೊ ಇವರೆಲ್ಲ ಅಲ್ಲಿ ಪರಿಚಯ ಆಗಿದ್ದು ನನಗೆ, ಹಾಸ್ಟೆಲ್ ಹುಡುಗರು ಟೀಮ್ ಎಲ್ಲ. ಸೊ ಅಲ್ಲಿಂದ ನೆಕ್ಸ್ಟ್ ನಾನು ರಿಕ್ಕಿ ಮಾಡ್ಬೇಕಾದ್ರೆ ಅವ್ನು ಡ್ರೋನ್ ಆಪರೇಟರ್ ಆಗಿದ್ದ, ಅರವಿಂದ್. ಅಲ್ಲಿಂದ ಕಿರಿಕ್ ಪಾರ್ಟಿ ಡೈರೆಕ್ಟ್ ಮಾಡ್ತಿದ್ದೆ. ಅವಾಗ ಐ ಥಿಂಕ್ DOPಗೆ ಅಸಿಸ್ಟ್ ಮಾಡ್ತಿದ್ದ ಅವನು, ಅಸಿಸ್ಟೆಂಟ್ ಅವ್ರ ಅಸೋಸಿಯೇಟ್ DOP ಆಗಿ ಕೆಲಸ ಮಾಡ್ತಾ ಇದ್ದ. ಬೆಲ್ ಬಾಟಮ್ ಮಾಡಬೇಕಾದ್ರೆ ಅವನು DOP ಆದ. ಅದಕ್ಕೆ ಒಂದು ಬ್ಯೂಟಿಫುಲ್ ಜರ್ನಿ ಅದು ನಮ್ದು. ಅಂದರೆ ಒಂದೊಂದು ಸಿನಿಮಾದಿಂದ ಇಬ್ರಿಗೂ ಒಂದೊಂದು ಹಂತ ತೊಗೊಂಡು ಹೋಗ್ತಾ ಇದೆ ಅದು. ಆ್ಯಂಡ್ ಅಲ್ಟಿಮೇಟ್ಲಿ ಫಸ್ಟ್ ಲಾಕ್ಡೌನಲ್ಲಿ ಎಲ್ಲರಿಗೂ ಫೋನ್ ಮಾಡಿ ಒಂದು ಸಿನಿಮಾ ಮಾಡೋಣ ಬನ್ರು ಅಂತಂದೆ. ಎಲ್ಲ ನಮ್ಮ ಈ ಮೇಕಪ್ ಹುಡುಗರೆಲ್ಲ ಇಲ್ಲೇ ಇದ್ದಾರೆ. ಸೊ ಏನು ಮಾಡ್ತಿದ್ರು ಎಲ್ಲ ಊರಲ್ಲಿ ಇದೀವಣ, ಏನು ಲಾಕ್ಡೌನ್ ಅಲ್ಲ, ಬಂದ್ರ ಕೆಲಸ ಮಾಡೋಣ, ಈ ಲಾಕ್ಡೌನ್ ಕಟ್ಕೊಂಡು ನಮ್ಗೆ ಬೇಕಾಗಿದೆ, ಏನೋ ಮಾಡ್ಬೇಕು, ನಾವು ಸಿನಿಮಾ ನಿಲ್ಸ್ಬಿಡ್ತೀವಿ ಹಂಗಾದ್ರೆ ಅಂತ. ಇಲ್ಲ ಮಾಡೋಣ ಬನ್ನಿ, ಎಲ್ಲಿ ಹೋಗೋದಂತ. ಬನ್ನಿ ಹೇಳ್ತೀನಿ ನಾನು ಒಂದು. ಎಲ್ಲ ಅಲ್ಲಲ್ಲ ಅವ್ರವ್ರ ಊರದ್ದೆಲ್ಲ ಪರ್ಮಿಷನ್ ಹಾಕಿ ಅವಾಗೆಲ್ಲ ಜಿಲ್ಲೆಯಿಂದ ಜಿಲ್ಲೆ ಬರ್ಬೇಕಾದ್ರೆ ಪರ್ಮಿಷನ್ ತಗೋಬೇಕು. ಸೊ ಹಿಂಗೆಲ್ಲ ಮಾಡಿ ಕ್ವಾರಂಟೈನ್ ಬೇರೆ ಅಲ್ಲಿ ನಾವು ಕ್ವಾರಂಟೈನ್ ಆಗಿದ್ದ. ಆಮೇಲೆ ಹೋಗಿ ಎಲ್ಲರೂ ಚಿಕ್ಕಮಗಳೂರು ಹತ್ರ ಒಂದು ಲೊಕೇಶನ್ ಅಲ್ಲಿ ಒಂದು ಬಿಲ್ಡಿಂಗ್ ಅಲ್ಲಿ ನಾವು 24 ಜನ ಎಲ್ಲ ಅಲ್ಲೇ ಇದ್ವಿ. ಅಲ್ಲೇ ಸೇರ್ಕೊಂಡು ಒಂದು 100 ಜನರ ಕೆಲಸ 24 ಜನ ಸೇರ್ಕೊಂಡು ಮಾಡಿ ಸಿನಿಮಾ ಮಾಡ್ಬಿಡ್ತೀವಿ. ಅದಕ್ಕೆ DOP ಆಗಿ ಅರವಿಂದ ಬಂದಿದ್ದ. ಸೊ ಅಲ್ಲಿಂದ ನೆಕ್ಸ್ಟ್ ಸೆಕೆಂಡ್ ಲಾಕ್ಡೌನ್ ಆಗ್ತಿದೆ, ಕಾಂತಾರ ಮಾಡೋದು. ಸೊ ಒಬ್ಬ ಡೈರೆಕ್ಟರ್ ಒಂದು ಥಾಟ್ ಇಟ್ಕೊಂಡು, ಒಂದು ಐಡಿಯಾ ಇಟ್ಕೊಂಡು ಅರವಿಂದ್ ಹತ್ರ ಹೋದ್ರೆ, ಅಥವಾ ಅರವಿಂದ್ ಅವನಿಗೆ ಅದಕ್ಕೆ ಅಸೋಸಿಯೇಟ್ ಆದರೆ ಅದರದ್ದು ವಿಜುವಲ್ನೇ ಅವನು ಅದ್ಭುತ ಮಾಡಾಕ್ಬಿಡ್ತಾನೆ ಅವನು. ಅಂದರೆ ನಾನು ಏನು ಹೇಳಕ್ಕೆ ಹೊರಟಿರ್ತೀನಿ ಅದರಲ್ಲಿ ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ. ಆ್ಯಂಡ್ ಈ ಸಲ ಏನಾಯ್ತು, ನಾನು ಆ್ಯಕ್ಟಿಂಗು ಡೈರೆಕ್ಷನ್ ಎರಡೂ ಇರೋದ್ರಿಂದ ನಾನು ತಂಡದ ಕಾಂಟ್ರಿಬ್ಯೂಷನ್ ತುಂಬ ಬೇಕಿತ್ತು. ಅಂದರೆ ಇಲ್ಲ ಹ್ಯಾಂಡಲ್ ಮಾಡೋಕ್ಕಾಗಲ್ಲ, ನನ್ನ ಕೋ-ರೈಟರ್ಸ್ ಆಗ್ಬೋದು ಆ್ಯಂಡ್ ಅರವಿಂದ್ ಆಗ್ಬೋದು. ನನ್ನ ಪರವಾಗಿ ಇರೋರು ಬೇಕಿತ್ತಲ್ಲಿ. ಪರವಾಗಿ ಅಂದರೆ ನನ್ನ ರೆಪ್ರೆಸೆಂಟೇಟಿವ್ಗಳ ಥರ. ಸೊ ಆ ನಿಟ್ಟಲ್ಲಿ ತುಂಬ ಶೋಲ್ಡರ್ ಕೊಟ್ಟು ಕೆಲಸ ಮಾಡಿದ್ದಾರೆ ಇಡೀ ತಂಡ. ಇಲ್ಲಾಂದ್ರೆ ಮೋಸ್ಟ್ಲಿ ಕಷ್ಟ ಆಗ್ತಿತ್ತು. ಸೊ ಹಂಗೆ ಎಲ್ಲರೂ ಪ್ರತಿ ಕಾಂತಾರದಲ್ಲೂ ಕೂಡ ಈಗ ಕಂಬಳದ ಶೂಟಿಂಗ್ ಟೈಮಲ್ಲಂತೂ ಸಾಕಷ್ಟು ಪ್ರಾಬ್ಲಮ್ಗಳಾಯ್ತು. ಅಂದ್ರೆ ಅದರಲ್ಲಿ ಕೂಡ ನಾವು ಗಮನಿಸಿದ್ರೆ ಕ್ಯಾಮ್ರಾದ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು ಅವರು. ಸೊ ಅಂಥದ್ದು ಏನಾದ್ರು ಈ ಸಲ ಇದ್ರಲ್ಲಿ ಏನಾದ್ರೂ ಆಗಿದೆಯಾ? ಅಂಥದ್ದೇನು ನಡೀತಾ ಇರುತ್ತೆ, ಎಲ್ಲ ಸಿನಿಮಾ ನಡೀತಿರುತ್ತೆ. ಏನಾದರೂ ಒಂದು ಆಗ್ಲೇಬೇಕಲ್ಲ, ಅಂಥದ್ದೇನು ನಡೀತಿರುತ್ತೆ. ತಲೆಗೆಡ್ಸ್ಕೊಳಕ್ ಹೋಗಲ್ಲ, ನುಗ್ತಾ ಹೋಗ್ತಾ ಇರ್ತೀವಿ. ವಾಟ್ ನೆಕ್ಸ್ಟ್, ಅಲ್ಟಿಮೇಟ್ ಗೋಲ್ ಏನು ಗೊತ್ತಾ, ಆ ಶಾರ್ಟ್, ಪರ್ಟಿಕ್ಯುಲರ್ ಶಾರ್ಟ್ ಅಷ್ಟೇ ಇರುತ್ತೆ. ಆ ಶಾರ್ಟ್ ಅಷ್ಟೇ ಇರುತ್ತೆ. ತುಂಬಾ ಮುಂದಿನ ಯೋಚನೆ ಮಾಡಕ್ ಹೋಗಲ್ಲ, ಹಿಂದೆ ಹಾಗೆ ತಲೆಗೆಡ್ಸ್ಕೊಳಕ್ ಹೋಗಲ್ಲ. ಹಿಂದೆ ಕಿತ್ತಾಡಿರ್ತೀವಿ ಯಾರಾದ್ರು ಟೀಮ್ ಅವರೆಲ್ಲ. ನೆಕ್ಸ್ಟ್ ಕಟ್ ಮಾಡಿದ್ರೆ ಇವರೇನಾ ಅವರ ಅನ್ನೋ ಲೆಕ್ಕ ಚಂದದಲ್ಲಿ ಮಾತಾಡ್ಕೊಂಡಿರ್ತೀವಿ ನಾವು. ಕಟ್ ಮಾಡಿ ನೆಕ್ಸ್ಟ್ ಇವರೇ ಅವರ ಈ ತರ ಕಿತ್ತಾಡ್ತಿರ್ತಾರಲ್ಲ ಅಂತ. ಕ್ರಿಯೇಟಿವ್ ಡಿಫ್ರೆನ್ಸಸ್ಗಳು, ಐಡಿಯಾ ವರ್ಕ್ ಆಗದೆ ಇರೋದು, ಅಥವಾ ಏನೋ ಬೆಟರ್ ಐಡಿಯಾ ಹಾಕೋದು. ಸೊ ಈ ಥರದ ಪ್ರಾಸೆಸ್ ಇದ್ದೇ ಇರ್ತದೆ ಎವ್ರಿ ಡೇ.